ನಮಸ್ಕಾರ ಸ್ನೇಹಿತರೆ, ರತ್ನ ಮಲೆನಾಡು ಬ್ಲಾಗ್ಗೆ ಸ್ವಾಗತ. ಇವತ್ತು ಮಲೆನಾಡು ತೀರ್ಥಹಳ್ಳಿಯ ಮಳೆಗಾಲದ ವಿಶೇಷ ತಿನಿಸು ಪತ್ರೊಡೆನ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮಲ್ಲಿ ಮಳೆಗಾಲದಲ್ಲಿ ಪತ್ರೊಡೆ ಮಾಡಿಲ್ಲ ಅಂದರೆ ಮಳೆಗಾಲ ಕಂಪ್ಲೀಟ್ ಆಗಲ್ಲ. ಇದನ್ನು ಮರದಲ್ಲಿ ಬೆಳೆದಿರೋ ಕೆಸುವಿನ ಎಲೆಯಲ್ಲಿ ಮಾಡ್ತೇವೆ. ಈ ಒಂದು ಕೆಸುವಿನ ಎಲೆ ಸಾಕಷ್ಟು ಪೋಷಕಾಂಶಗಳನ್ನು ಒಳಗೊಂಡಿರುತ್ತೆ. ಇದನ್ನು ಮಾಡಿ ತಿನ್ನೋದ್ರಿಂದ ರುಚಿ ಒಂದೇ ಅಲ್ಲ, ಆರೋಗ್ಯ ಕೂಡ ಹೆಚ್ಚಿಸ್ಕೊಬೋದು. ಹಾಗಾದರೆ ಬನ್ನಿ ಈ ಪತ್ರೊಡೆನ ಹೇಗೆ ಮಾಡೋದು ನೋಡೋಣ. ಈ ನಮ್ಮ ಹೊಸ ಚಾನಲ್ನ ಪ್ರೋತ್ಸಾಹ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ. ಮೊದಲಿಗೆ 3 ಲೋಟ ಆಗೋಷ್ಟು ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ನಾನು ಇಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇದರ ಜೊತೆ ಅರ್ಧ ಕಪ್ ಆಗುವಷ್ಟು ಕಡಲೆಬೇಳೆನೂ ಕೂಡ ನಾನು ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ನಾವು 2-3 ಗಂಟೆಗಳ ಕಾಲ ನೆನೆಸಿ ಇಟ್ಕೊಬೇಕು. ಇಲ್ಲಿ ನಾನು 2 ಕಟ್ಟು ಮರಗೆಸುವಿನ ಎಲೆನ ತಗೊಂಡಿದ್ದೀನಿ. ಇದರಲ್ಲಿ 30-40 ಎಲೆಗಳಿರ್ತವೆ. ಈ ಪತ್ರೊಡೆ ನಮ್ಮ ಮಲೆನಾಡು ಹಾಗೂ ಕರಾವಳಿ ಭಾಗದ ಸಾಂಪ್ರದಾಯಿಕ ತಿನಿಸು. ಹಿಂದೆ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಎಲ್ಲ ತಿನಿಸುಗಳು ಒಂದು ಕಾರಣ, ಹಾಗೆ ಒಂದು ಕಾಲಕ್ಕೆ ಒಂದೊಂದು ತಿನಿಸು ಅಂತ ಇರ್ತಿತ್ತು. ನಾವು ಆ ತಿನಿಸುಗಳನ್ನ ಮಾತ್ರ ಮಾಡ್ಕೊಂಡು ಬಂದ್ವೇ ಹೊರತು ಅದರ ಕಾರಣನ ತಿಳ್ಕೊಂಡಲೇ ಇಲ್ಲ. ಈ ಪತ್ರೊಡೆಗೆ ಬಳಸೋ ಮರಗೆಸದಲ್ಲಿ ತುಂಬ ನ್ಯೂಟ್ರಿಷನ್ಸ್ಗಳು ಇವೆ. ಮಳೆಗಾಲದಲ್ಲಿ ನಮ್ಮ ಬಾಡಿ ತಣ್ಣಗೆ ಅಥವಾ ಶೀತ ಪ್ರಕೃತಿಲಿರೋದ್ರಿಂದ ಈ ಕೆಸುವಿನ ಎಲೆ ನಮ್ಮ ದೇಹಕ್ಕೆ ಉಷ್ಣವಾಗಿರುತ್ತೆ. ಬರೀ ಆರೋಗ್ಯ ಮಾತ್ರ ಅಲ್ಲ, ರುಚಿಲೂ ಇದು ತುಂಬಾ ಅದ್ಭುತವಾದ ತಿನಿಸು. ಒಂದು ಸಾರಿ ತಿಂದರೆ ಮತ್ತೆ ಮತ್ತೆ ಬೇಕನ್ಸೋದು ಮಾತ್ರ ಪಕ್ಕ. ಇಲ್ಲಿ ಕೆಸುವಿನ ಎಲೆನ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಅದು ಮರದಲ್ಲಿ ಬಿಟ್ಟಿರೋದ್ರಿಂದ ಬೇರೆ ಬೇರೆ ಥರದ ಕಸ ಕಡ್ಡಿಗಳು ಹುಳಗಳು ಇರೋ ಚಾನ್ಸಸ್ ಇರುತ್ತೆ. ಸೊ ನಾನು ಕೆಸುವಿನ ಎಲೆನ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ನೋಡಿ, ಕೆಸುವಿನ ಎಲೆ ಬಂದುಬಿಟ್ಟು ನಾನಾ ರೀತಿಯಲ್ಲಿದೆ. ಆದರೆ ಈ ಮರಗೆಸ ಬಂದುಬಿಟ್ಟು ಕೆಳಗಡೆ ಸ್ವಲ್ಪ ರೆಡ್ಡಿಶ್ ಆಗಿರುತ್ತೆ, ಮೇಲ್ಗಡೆ ಗ್ರೀನಿಶ್ ಆಗಿರುತ್ತೆ. ಸೊ ಇದನ್ನು ಐಡೆಂಟಿಫೈ ಮಾಡೋದು ತುಂಬಾ ಈಸಿ. ಒಂದು ಮರದಲ್ಲಿ ಬೆಳೆಯುತ್ತೆ, ಹಾಗೆ ನೋಡೋಕ್ಕೆ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಾನು ಇದರ ತೊಟ್ಟನ್ನೆಲ್ಲ ಕಟ್ ಮಾಡಿಕೊಂಡು ನೀಟಾಗಿ ತೊಳೆದು ಸೈಡಿಗೆ ಇಟ್ಕೊಂಡಿದ್ದೀನಿ. ಈಗ ಮಸಾಲೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 8-10 ಆಗೋಷ್ಟು ಬ್ಯಾಡಗಿ ಮೆಣಸಿನಕಾಯಿನ ತೊಗೊಂಡಿದ್ದೀನಿ. 4-5 ಖಾರದ ಮೆಣಸಿನಕಾಯಿ, ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಕಾಳನ್ನ ತೊಗೊಂಡಿದ್ದೀನಿ. ಹಾಗೆ 3 ಅಚ್ಚಷ್ಟು ಬೆಲ್ಲ, ಹಾಗೆ 1 ಕಪ್ಪು ಕಾಯಿ ತುರಿ, ಹಾಗೆ 1 ಚಮಚದಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಈಗ ಒಂದು ಬಾಣಲಿ ತೊಗೊಂಡು ನಾನು ಈ ಕೊತ್ತಂಬರಿ ಕಾಳನ್ನ ಅದರೊಳಗೆ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಇದು ಹುರಿದಾಗಿದೆ. ಇದನ್ನು ಒಂದು ಜಾರಿಗೆ ಹಾಕೊಳ್ಳೋಣ. ಈಗ ಅದೇ ಬಾಣಲಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಖಾರದ ಮೆಣಸಿನ್ಕಾಯಿ ಎರಡನ್ನೂ ಚೆನ್ನಾಗಿ ಹುರ್ಕೊಳೋಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಹುರಿದು ನಾನು ಜಾರಿಗೆ ಹಾಕ್ಕೊತಾ ಇದ್ದೀನಿ. ಈಗ ನಾನು ಇದೇ ಜಾರಿಗೆ ನಾನು ಎತ್ತಿಟ್ಕೊಂಡಿರೋ ಅಷ್ಟು ಜೀರಿಗೆ, ಹಾಗೆ 2 ಚಮಚದಷ್ಟು ಉಪ್ಪು, ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ಹಾಗೆ 1 ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಳೆದು ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ಈಗ ರಫಾಗಿ ರುಬ್ಕೊತಾ ಇದ್ದೀನಿ. ಇದು ಒಂದು ಸುತ್ತು ರುಬ್ಬಾದಮೇಲೆ ನಾವು ನೆನೆಸಿಟ್ಕೊಂಡಿರೋವಂಥ ಅಕ್ಕಿ ಮತ್ತು ಕಡಲೆಬೇಳೆನ ಇದಕ್ಕೆ ಸೇರಿಸ್ಕೊಂಡು, ಹಾಗೆ ಅದ್ರ ಜೊತೆ ಕಾಯಿ ತುರಿ ಮತ್ತು ಬೆಲ್ಲವನ್ನು ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇದನ್ನು ರುಬ್ಕೊಂಡಾದಮೇಲೆ ಈ ಮಿಶ್ರಣನ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಆಲ್ರೆಡಿ ಉಪ್ಪು ಹಾಕಿದ್ದೆ, ಆದರೆ ಸ್ವಲ್ಪ ಚಪ್ಪೆ ಅನ್ನಿಸ್ತಿರೋದ್ರಿಂದ ನಾನು ಮತ್ತೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಇದು ಉಪ್ಪು ಖಾರ ಹುಳಿ ಸ್ವಲ್ಪ ಜಾಸ್ತಿನೇ ಇದ್ದರೆ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಕೆಸುವಿನ ಎಲೆಗಳು ಸ್ವಲ್ಪ ತುರ್ಕೆ ಇರೋದ್ರಿಂದ ಇಲ್ಲಿ ನಾವು ಉಪ್ಪು ಹುಳಿ ಖಾರನ ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀವಿ. ನೀವು ಹುಳಿ ಜಾಸ್ತಿ ಆದಷ್ಟು ನಿಮಗೆ ತುರ್ಕೆ ಬರೋದಿಲ್ಲ. ಸೊ ಹಾಗಾಗಿ ನಾವು ಇದಕ್ಕೆ ಉಪ್ಪು ಹುಳಿ ಖಾರನ ಜಾಸ್ತಿ ಹಾಕ್ತಾ ಇದ್ದೀವಿ.
ಈಗ ನಾವು ರುಬ್ಬಿಟ್ಕೊಂಡಿರೋ ಮಿಶ್ರಣನ ಒಂದೊಂದೇ ಎಲೆಗಳಿಗೆ ಸವರ್ತಾ ಬರಬೇಕು. ನೋಡಿ ತೋರಿಸ್ತಿದ್ದೀರಲ್ಲ, ಈ ರೀತಿಯಾಗಿ ಸವರಬೇಕು. ಇಲ್ಲಿ ನಾನು ಹಿಟ್ಟನ್ನು ತುಂಬ ನುಣ್ಣಗೂ ಅಲ್ಲ, ತುಂಬ ಜರ್ಜರಿಯಾಗೂ ಅಲ್ಲ, ಮೀಡಿಯಮ್ ಹದದಲ್ಲಿ ರುಬ್ಕೊಂಡಿದ್ದೀನಿ. ತುಂಬ ನುಣ್ಣಗೆ ರುಬ್ಕೊಂಡ್ರೆ ಅಂಟಾಗೋ ಚಾನ್ಸಸ್ ಇರುತ್ತೆ, ತುಂಬ ತರಿಯಾಗಿ ರುಬ್ಕೊಂಡ್ರೆ ಬೇಯದೇ ಇರೋವಂಥ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಮೀಡಿಯಮ್ ಹದದಲ್ಲಿ ರುಬ್ಕೊಂಡಿದ್ದೀನಿ ನಾನು. ಈಗ ನೋಡಿ, ಒಂದು ಎಲೆ ಆಯಿತು. ಈಗ ಎರಡನೇ ಎಲೆನ ಅದ್ರ ಮೇಲೆ ಇಟ್ಟು ಈ ರೀತಿಯಾಗಿ ಸವರ್ತಾ ಇದ್ದೀವಿ. ಸೊ ನೀವು ಹಿಟ್ಟನ್ನು ಜಾಸ್ತಿನೂ ಹಾಕೋ ಅವಶ್ಯಕತೆ ಇಲ್ಲ, ತೆಳುವಾಗಿ ಒಂದು ಲೇಯರ್ ಫಾರ್ಮ್ ಆಗೋ ಥರ ಹಿಟ್ಟನ್ನು ಸವರಿದ್ರೆ ಸಾಕು. ಈ ರೀತಿಯಾಗಿ ಒಂದರ ಮೇಲೊಂದು ಎಲೆನ ಇಟ್ಕೊಂಡು ಲೇಯರ್ ಬೈ ಲೇಯರ್ ಹಿಟ್ಟನ್ನು ಸವರ್ಕೊಂಡು ಹೋಗಬೇಕು. ಒಂದು 6ರಿಂದ 7 ಎಲೆ ಅಥವಾ 10 ಎಲೆ ಆಗೋವರೆಗೂ ನೀವು ಈ ಥರ ಹಿಟ್ಟನ್ನು ಸವರಿದ್ರೆ ಸಾಕು. ಆಮೇಲೆ ಇದನ್ನು ನೀಟಾಗಿ ರೋಲ್ ಮಾಡಿ ಒಂದು ಸರ್ಗಲ್ಲಿಗೆ ಬೇಯೋಕ್ಕೆ ಬಿಡಬೇಕು, ಸ್ಟೀಮ್ ಮಾಡೋಕ್ಕೆ ಬಿಡಬೇಕು. ಇಲ್ಲಿ ನೋಡಿ, ಇಲ್ಲಿ ಮಡಚ್ತಾ ಇದ್ದಾರೆ. ಈ ರೀತಿಯಾಗಿ ನೀವು ಮಡ್ಚ್ಕೊಬೇಕು ಅಥವಾ ರೋಲ್ ಮಾಡ್ಕೊಬೇಕು. ಈಗ ಇದು ರೋಲ್ ಆಗಿ ರೆಡಿಯಾಗಿದೆ. ಇಲ್ಲಿ ನಾವು ಒಂದು ಸರ್ಗಲ್ನ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಕಾಯೋಕ್ಕೆ ಇಟ್ಟಿದ್ದೀವಿ. ಈಗ ರೆಡಿಯಾಗಿರೋ ರೋಲನ್ನು ಅದರ ಒಳಗೆ ಹಾಕ್ತಾ ಇದ್ದೀವಿ. ಇದೇ ರೀತಿಯಾಗಿ ಎಲ್ಲ ಎಲೆಗಳನ್ನು ಹಿಟ್ಟಿನ ಜೊತೆ ಸವರಿ ಅದನ್ನು ರೋಲ್ ಮಾಡಿ ಇದೇ ಸರ್ಗಲ್ಲಿಗೆ ನಾವು ಹಾಕ್ಕೊಳ್ತೀವಿ. ಈ ರೀತಿಯಾಗಿ ಎಲ್ಲ ಎಲೆಗಳನ್ನು ರೋಲ್ ಮಾಡಿ ನಾವು ಸರ್ಗಲಿಗೆ ಹಾಕ್ತಾಯಿದ್ದೀವಿ. ನೋಡಿ, ಇದು 2ನೇ ರೋಲು. ಇದೇ ರೀತಿಯಾಗಿ ಇನ್ನೂ ಒಂದು ರೋಲನ್ನು ಮಾಡಿಕೊಂಡು ನಾನು ಸರ್ಗಲಿಗೆ ಹಾಕ್ತಾಯಿದ್ದೀನಿ. ಇದನ್ನು ನಾನು 20ರಿಂದ 30 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಇದು ದಪ್ಪ ಇರೋದ್ರಿಂದ ಇದು ಬೇಯೋಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಒಳಗಡೆ ಲೇಯರ್ ಫಾರ್ಮೇಷನ್ ಆಗಿರೋದ್ರಿಂದ ಎಲ್ಲ ಲೇಯರ್ಗಳು ಬೇಯೋಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಸೊ ಅದಕ್ಕಾಗಿ ನೀವು ಒಂದು 30 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ. ಈಗ ಇದು ಬೆಂದಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ? ನೋಡಿದ್ರೆ ನಿಮಗೆ ಗೊತ್ತಾಗ್ತಿದೆ ಎಲೆ ಮತ್ತು ಎಲೆಗೆ ಹಾಕಿರೋ ಬ್ಯಾಟರು ಎರಡೂ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ನಾನು ಇದನ್ನು ಒಗ್ಗರಣೆ ಹೇಗೆ ಮಾಡ್ಕೊಳೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಒಗ್ಗರಣೆಗೆ ನಾನು ಈರುಳ್ಳಿ, ಒಣಮೆಣಸು, ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಕರಿಬೇವಿನ ಸೊಪ್ಪು, 1 ಕಪ್ಪು ಕಾಯಿ ತುರಿನ ತಗೊಂಡಿದ್ದೀನಿ. ಈಗ ಇದು ಬೆಂದು ರೆಡಿಯಾಗಿರೋ ಪತ್ರೊಡೆ. ಇದನ್ನು ತುಂಬ ವೆರೈಟಿಯಾಗಿ ಮಾಡ್ತಾರೆ. ಒಂದು ವೆರೈಟಿ ಅಂದರೆ ಇದನ್ನು ಸ್ಲೈಸ್ ಮಾಡಿ ಅದನ್ನು ರವಾ ಫ್ರೈ ಅಥವಾ ತವಾ ಫ್ರೈ ಮಾಡ್ತಾರೆ. ಇನ್ನೊಂದು ವೆರೈಟಿ ನಾನು ತೋರಿಸ್ಕೊಡ್ತಿದ್ದೀನಲ್ಲ, ಈ ರೀತಿಯಾಗಿ ಒಗ್ಗರಣೆ ಮಾಡ್ತಾರೆ. ನಾರ್ಮಲಾಗಿ ಹೆಚ್ಚಾಗಿ ಮಾಡೋದು ತವಾ ಫ್ರೈ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನಿವತ್ತು ಒಗ್ಗರಣೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನೀಟಾಗಿ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಈಗ ಈ ರೀತಿಯಾಗಿ ಎಲ್ಲವನ್ನೂ ಹೆಚ್ಕೊಂಡು ಆಗಿದೆ. ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಕಾಯೋಕ್ಕೆ ಬಿಡ್ತಾ ಇದ್ದೀನಿ. ಇಲ್ಲಿ ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಪತ್ರೊಡೆಯ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ. ಈಗ ಇಲ್ಲಿ ಎಣ್ಣೆ ಕಾದಿದೆ. ಇದಕ್ಕೆ ನಾನು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡ್ದಾದ ಮೇಲೆ ಇದಕ್ಕೆ ನಾನು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿರೋದ್ರಿಂದ ನೊರೆ ಬರ್ತಾ ಇದೆ. ಈಗ ನಾನು ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆನ ಲೈಟಾಗಿ ಫ್ರೈ ಮಾಡಿದ್ಮೇಲೆ ಇದಕ್ಕೆ ನಾನು ಉದ್ದಿನಬೇಳೆ ಕೂಡ ಸೇರಿಸ್ಕೊತಾ ಇದ್ದೀನಿ. ಈ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಯಾವುದೇ ಕಾರಣಕ್ಕೂ ಸೀದ್ ಹೋಗಬಾರ್ದು. ಸೊ ಅದಕ್ಕಾಗಿ ನಾವು ಅಲ್ಲಾಡ್ತಾನೆ ಇರಬೇಕು. ಈಗ ನಾನು ಇದಕ್ಕೆ ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಈ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ನಿಮಗೆ ಪತ್ರೊಡೆ ಮಧ್ಯೆ ತಿನ್ನೋಕ್ಕೆ ಸಿಗೋದ್ರಿಂದ ಟೇಸ್ಟು ಇನ್ನೂ ಜಾಸ್ತಿ ಆಗುತ್ತೆ. ಈಗ ನಾನು ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು.
ಈರುಳ್ಳಿಯ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಈರುಳ್ಳಿನ ತುಂಬ ಕೆಂಪಗಾಗೋಷ್ಟು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾನು ಇದಕ್ಕೆ ಅರಿಶಿಣದ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋ ಪತ್ರೊಡೆನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ಹಿಟ್ಟಿಗೆ ಉಪ್ಪು, ಖಾರ ಮತ್ತು ಹುಳಿ ಹಾಕಿರೋದ್ರಿಂದ ಇಲ್ಲಿ ಹಾಕೋ ಅವಶ್ಯಕತೆ ಇರಲ್ಲ. ಇಫ್ ಇನ್ ಕೇಸ್ ನಿಮಗೇನಾದ್ರು ಉಪ್ಪು ಮತ್ತು ಖಾರ ಜಾಸ್ತಿ ಬೇಕು ಅಂದರೆ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಬಹುದು. ಈಗ ಇದನ್ನು 1-2 ನಿಮಿಷ ಬಾಯಿ ಮುಚ್ಚಿ ಬೇಯೋಕ್ಕೆ ಬಿಡಬೇಕು. ನಂತರ ಇದಕ್ಕೆ ತುರಿದಿಟ್ಕೊಂಡಿರೋ ಹಸಿ ತೆಂಗಿನಕಾಯನ್ನು ಆ್ಯಡ್ ಮಾಡಿ ಮಿಕ್ಸ್ ಕೊಡಬೇಕು. ಈಗ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ. ಈಗ ಪತ್ರೊಡೆ ರೆಡಿಯಾಗಿದೆ. ನಮ್ಮನೇಲಿ ನಾವು ಇದನ್ನು ಬೆಳಿಗ್ಗೆ ತಿಂಡಿಗೆ ಅಂತಲೇ ಮಾಡ್ತೀವಿ. ಅಷ್ಟು ಇಷ್ಟವಾದ ತಿಂಡಿ ಇದು ನಮಗೆ. ತಿಂತಾಯಿದ್ರೆ ತಿಂತಾನೆ ಇರಬೇಕು ಅನಿಸುತ್ತೆ. ಸೊ ನೀವು ಒಮ್ಮೆ ಮಾಡಿ ನೋಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಪ್ರೋತ್ಸಾಹ ಮತ್ತು ಬೆಂಬಲನ ಇದೇ ರೀತಿಯಾಗಿ ಕೊಡ್ತಾಯಿರಿ. ಇದೇ ರೀತಿಯ ರುಚಿಕರ ಅಡುಗೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.